ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ನಾನು ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರುತ್ತಾ ಬರೋದಿಲ್ವಾ, ಬಂದಾಗುತ್ತಾ, ಯಾಕೆ ಅಂತ ಅಂದರೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಕಳೆದ ತಿಂಗಳಿನಿಂದ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದರು. ಆದರೆ ಕಳೆದ ತಿಂಗಳು ಕೂಡ ಅಂದರೆ ಏಪ್ರಿಲ್ ತಿಂಗಳು ಕೂಡ ಮುಗಿದು ಹೋಯಿತು. ಇವಾಗ ಮೇ ತಿಂಗಳ ಮೊದಲನೇ ವಾರ ಮುಗಿದು ಹೋದರೂ ಕೂಡ ಇನ್ನೂ ಕೂಡ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಜಮಾ ಆಗಿಲ್ಲ. ಈಗ ಒಂದು ಗೃಹಲಕ್ಷ್ಮಿ ಹಣ 19ನೇ ಕಂತಿನ ಹಣ ಏನಿದೆ ಅಲ್ವಾ, ಇದು ಫೆಬ್ರವರಿ ತಿಂಗಳ ಹಣ ಆಗಿರುವಂಥದ್ದು. ಹಾಗಾಗಿ ಇದೂನೇ ಇನ್ನೂ ಜಮಾ ಆಗಿಲ್ಲ ಅಂತ ಅಂದರೆ ಇನ್ನು 4-5 ತಿಂಗಳ ಹಣ ಅನ್ನುವಂಥದ್ದು ಬಾಕಿ ಇರುವಂಥದ್ದು. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮತ್ತು ಭಾರತದಲ್ಲಿ ಸಹ ಏನೇನೆಲ್ಲ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಗೊತ್ತಾಗಿದೆ ಅಲ್ವಾ. ಹಾಗಾಗಿ ಈ ಒಂದು ಪರಿಸ್ಥಿತಿಯೊಳಗಡೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಇನ್ನು ಮುಂದೆ ಬರುತ್ತಾ ಬರೋದಿಲ್ವಾ, ಎಷ್ಟು ದಿನ ವೆಯ್ಟ್ ಮಾಡಬೇಕು, ಬರೋದಾದರೆ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಸಾಕಷ್ಟು ಮಹಿಳೆಯರು ಅಂದ್ಕೊಂಡಿರುವಂಥದ್ದು ಗೃಹಲಕ್ಷ್ಮಿ ಹಣ ಏನಿದೆ ಅಲ್ವಾ ಅದು ಬಂದಾಗೋಗ್ಬಿಟ್ಟಿದೆ. ಯಾಕೆಂದರೆ ಸಾಕಷ್ಟು ತಿಂಗಳಿನಿಂದ ಕೂಡ ಗೃಹಲಕ್ಷ್ಮಿ ಹಣವನ್ನು ಸರ್ಕಾರದವರು ಜಮಾ ಮಾಡ್ತಾ ಇಲ್ಲ ಅಂತಲೇ ಹೇಳಬಹುದು. ಇದು ಕೇವಲ ಇವಾಗ ಮಾತ್ರ ನಡ್ಕೊಂಬಂದಿದ್ದಲ್ಲ. ಏನು ಗ್ಯಾರಂಟಿ ಯೋಜನೆಗಳನ್ನು ತಂದರು ಅಲ್ವಾ, ನೀವು ನಮಗೆ ಅಂದರೆ ಪ್ರಜೆಗಳಲ್ಲಿ ನೀವೇನಾದರೂ ನಮಗೆ ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸಿ ನಮ್ಮನ್ನು ಅಧಿಕಾರಕ್ಕೆ ತಂದರೆ ನಾವು ನಿಮಗೆ ಗ್ಯಾರಂಟಿ ಯೋಜನೆಗಳನ್ನು ತರ್ತಾ ಇದ್ದೇವೆ ಅಂತ 5 ಯೋಜನೆಗಳನ್ನು ಅಂತಂದರೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು. ಅದೇ ರೀತಿಯಾಗಿ ಪಂಚ ಗ್ಯಾರಂಟಿಗಳನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದರು. 1 ವರ್ಷಗಳ ಕಾಲ ಗೃಹಲಕ್ಷ್ಮಿ ಹಣವನ್ನು ಹೇಗೋ ಕೊಟ್ಕೊಂಡು ಬಂದರು ಅಂತ ಹೇಳಬಹುದು. ತದನಂತರ ಏನಾಯಿತು, ಹಣ ಅನ್ನುವಂಥದ್ದು ಬಾಕಿ ಉಳಿತಾನೆ ಬಂತು ಅಂತ ಹೇಳಬಹುದು. ಆದರೆ ಇವಾಗ ಆಗ್ತಿರುವಂಥದ್ದು ಏನು ಅಂತ ಅಂದರೆ ಇನ್ನೂ ಕೆಲವೊಬ್ಬರಿಗೆ 18ನೇ ಕಂತಿನ ಹಣ ಅನ್ನುವಂಥದ್ದೇ ಜಮಾ ಮಾಡಿಲ್ಲ. ಒಂದಷ್ಟು ಜನಕ್ಕೆ ಬಂದಿದೆ. 19ನೇ ಕಂತಿನ ಹಣ ಏನು ಹೇಳಿದರು ಅಂತ ಅಂದರೆ ಟ್ರಯಲ್ ಮೂಲಕ ನಾವು ಅಂದರೆ ಟ್ರಯಲ್ ಮಾಡಿದ್ದೀವಿ, ಏನು ಕೂಡ ತಾಂತ್ರಿಕ ದೋಷ ಇದೆಯಾ ಇಲ್ವಾ ತಿಳ್ಕೊಂಡು ಎಲ್ರಿಗೂ ಕೂಡ ಹಾಕೋಣ ಅಂತ ಫಸ್ಟು 1-2% ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣವನ್ನು ಹಾಕಿದ್ದಾರೆ. ಆದರೆ ಉಳಿದಂಥವರಿಗೆ ಇಷ್ಟು ವಾರಗಳಾದರೂ ಕೂಡ ಇನ್ನೂ ಕೂಡ ಜಮಾ ಮಾಡಿಲ್ಲ. ಇತ್ತ ಕಡೆ ನೋಡಿದ್ರೆ ಒಂದಷ್ಟು ಜನ 19ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತಾರೆ. ಇನ್ನೂ ಒಂದು ಕಡೆ ನೋಡೋದಾದರೆ ನಿಮಗೆ 19ನೇ ಕಂತಿನ ಹಣ ಆಗಿರಲಿ, ನಮಗೆ ಇನ್ನೂ 18ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳೋ ಅಂಥದ್ದಾದರೆ ಅವರು ಮುಂಚೆ ಕೊಟ್ಟಿದ್ದರು ಅಪ್ಡೇಟ್ಗಳನ್ನು ಕೊಟ್ಟು ಮೇ ತಿಂಗಳಲ್ಲಿನೇ ನಾವು 3 ಕಂತಿನ ಹಣ ಒಟ್ಟಿಗೆ 6,000 ರೂಪಾಯಿಯನ್ನು ಜಮಾ ಮಾಡ್ತೀವಿ ಅಂತ ಹೇಳಿದರು. ಆದರೆ 1 ವಾರದ ಮೇಲೇ ಆಗೋಗ್ಬಿಟ್ಟಿದೆ. ಆದರೂ ಕೂಡ ಮತ್ತೆ ಅವರು ಪತ್ತೇನೇ ಇಲ್ಲ, ಯಾವುದೇ ರೀತಿಯಾದಂತಹ ಅಪ್ಡೇಟನ್ನು ಸಹ ಕೊಟ್ಟೇ ಇಲ್ಲ ಅಂತ ಹೇಳಬಹುದು ನಾವು. ಅವರು ಏನು ಹೇಳಿದರು ಅಂತಂದರೆ 18ನೇ ಕಂತಿನ ಹಣ ಅನ್ನುವಂಥದ್ದು 90% ಮಹಿಳೆಯರಿಗೆ ಜಮಾ ಮಾಡಿದ್ದೀವಿ, ಇನ್ನೂ ಒಂದು 10% ಮಹಿಳೆಯರಿಗೆ ಜಮಾ ಮಾಡುವಂಥದ್ದು ಬಾಕಿ ಇದೆ, ಅವ್ರಿಗೂ ಕೂಡ ಜಮಾ ಮಾಡ್ತೀವಿ. 18ನೇ ಕಂತಿನ ಹಣ ಬಂದಿಲ್ಲ ಅಲ್ವಾ, ಅವರಿಗೆ ಜಮಾ ಮಾಡ್ತೀವಿ. ತದನಂತರ 19ನೇ ಕಂತಿನ ಹಣ ಮಾತ್ರ ಅಲ್ಲ, ಈ ಒಂದು ತಿಂಗಳಲ್ಲಿ ನಿಮಗೆ 20ನೇ ಕಂತಿನ ಹಣ ಕೂಡ ಬರುತ್ತೆ. 18, 19, 20 3 ಕಂತಿನ ಹಣ ಅನ್ನುವಂಥದ್ದು 6,000 ರೂಪಾಯಿಯನ್ನು ನಾವು ನಿಮ್ಮ ಅಕೌಂಟ್ಗೆ ಜಮಾ ಮಾಡಿಬಿಡ್ತೀವಿ. ನೀವು ಯಾವುದೇ ರೀತಿ ಚಿಂತೆಯನ್ನು ಪಡಬೇಡಿ ಅಂತಲೇ ತಿಳಿಸಿದರು. ಅದೇ ರೀತಿಯಾಗಿ ಜನ ಕೂಡ ವೆಯ್ಟ್ ಮಾಡಿಕೊಂಡೇ ಬಂದರು, ಇನ್ನೇನು ನಮಗೆ ಬರುತ್ತೆ 19ನೇ ಕಂತಿನ ಹಣ. ಈ ರೀತಿಯಾಗಿ ಇಲ್ಲಿ ಯಾವ ರೀತಿಯಾಗಿ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಅಂತ ಅಂದರೆ ಇತ್ತ ಕಡೆ ಹೇಳ್ತಾನೂ ಇಲ್ಲ ನಮ್ಮ ಬಳಿ ಹಣ ಇಲ್ಲ ಅನ್ನುವಂಥದ್ದು. ಅವ್ರು ಏನು ಹೇಳ್ತಿದ್ದಾರೆ ಅಂತ ಅಂದರೆ ಈಗಾಗಲೇ ಏನು ಅಂದರೆ 1 ಕಂತಿಗೆ ಎಷ್ಟು ಹಣ ಬೇಕಾಗುತ್ತೆ ಅಂದರೆ 2,500 ಕೋಟಿ ಹಣ ಬೇಕಾಗತ್ತೆ. 1 ಕಂತಿನ ಗೃಹಲಕ್ಷ್ಮಿ ಹಣವನ್ನು 100%
ಮಹಿಳೆಯರು ಯಾರ್ಯಾರೆಲ್ಲ ಇದ್ದಾರೆ ಅಲ್ವಾ, ಅಂದರೆ ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಹಾಕಿರೋ ಅಂಥವ್ರು ಯಾರು ಇದ್ದಾರೆ ಅಲ್ವಾ, ಸೊ ಅರ್ಜಿ ಹಾಕಿರೋರಲ್ಲಿ ಅರ್ಹತೆ ಹೊಂದಿರೋ ಅಂಥವರಿಗೆ ಹಣ ಹಾಕಬೇಕು ಅಂತ ಅಂದರೆ 2,500 ಕೋಟಿ ಖರ್ಚಾಗುತ್ತೆ ಒಂದು ತಿಂಗಳಿಗೆ. ಈ ಒಂದು 19ನೇ ಕಂತಿನ ಹಣ ಅನ್ನುವಂಥದ್ದು ಹಣಕಾಸು ಇಲಾಖೆಯಿಂದ ನಮ್ಮ ಇಲಾಖೆ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈಗಾಗಲೇ ಬಂದಿರೋ ಅಂಥದ್ದು, ಇನ್ನೇನು ನಿಮಗೆ ಜಮಾ ಮಾಡೋ ಅಂಥದ್ದು ಮಾತ್ರ ಬಾಕಿ ಇದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೋ ಹೇಳಿದರು. ಆದರೆ ನಿಜವಾಗ್ಲೂ ಹಣ ಅನ್ನುವಂಥದ್ದು ಇವರ ಒಂದು ಇಲಾಖೆಗೆ ಬಂದಿತ್ತು ಅಂತ ಅಂದರೆ ಮಹಿಳೆಯರ ಅಕೌಂಟ್ಗೆ ಜಮಾ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಟೈಮ್ ತಗೊಳ್ತಿದ್ದಾರೆ? ಈಗಾಗಲೇ ಯಾರಿಗೂ ಬಂದಿಲ್ಲ ಅಂತಂದರೆ ಓಕೆ, ಆದರೆ ಒಂದಷ್ಟು ಜನ ಕೂಡ ತಿಳಿಸ್ತಾ ಇದ್ದಾರೆ, ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇದ್ದಾರೆ. ಮತ್ತು ಸರ್ಕಾರದವರು ಕೂಡ ಹೇಳ್ತಾ ಇರುವಂಥದ್ದು ಟ್ರಯಲ್ ಮಾಡಿದ್ದೀವಿ ನಾವು, ಅಂದರೆ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಆಗೋದಿಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅಂತ. ಹಾಗಾಗಿ ಅವ್ರಿಗೂ ಹಾಕಿರುವಾಗ ಯಾಕೆ ಆಗ್ತಾ ಇಲ್ಲ? ನಿಜವಾಗ್ಲೂ ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ? ಯಾಕೆ ಅಂತಂದರೆ ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇರುವಂಥದ್ದು ಏನು ಅಂತ ಅಂದರೆ ಇವಾಗ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ, ಇನ್ನು ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾರೆ ಹೇಳಿ? ಇವಾಗ ಏನು 51,000 ಕೋಟಿ ಎತ್ತಿಟ್ಟಿದ್ದಾರೆ ಅಲ್ವಾ, ಅಂದರೆ ಮೀಸಲಿಟ್ಟಿದ್ದಾರೆ ಅಲ್ವಾ ಗ್ಯಾರಂಟಿ ಯೋಜನೆಗಳಿಗೆ, ನಿಜವಾಗ್ಲೂ ಕೂಡ ಅಷ್ಟು ಸಾಕಾಗೋದಿಲ್ಲ. ಸರ್ಕಾರ ಅನ್ನೋವಂಥದ್ದು ಸಾಲ ಮಾಡಬೇಕಾಗಿ ಬರುತ್ತೆ, ರಾಜ್ಯ ಅನ್ನೋವಂಥದ್ದು ದಿವಾಳಿ ಆಗುತ್ತೆ. ಇದರ ಎಲ್ಲ ಒಂದು ಇದನ್ನು ಮತ್ತೆ ಪ್ರಜೆಗಳ ಮೇಲೇ ಹೊರಿಸ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಒಂದು ಸ್ಟಾಪ್ ಮಾಡಿ, ಇಲ್ಲಾಂದರೆ ಕೊಡಿ, ಇಲ್ಲ ಅಂದರೆ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಅಂತ ಅಂದರೆ ಗೃಹಲಕ್ಷ್ಮಿ ಹಣವನ್ನು ನಂಬಿಕೊಂಡು ಎಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿರೋ ಅಂಥದ್ದು ಎಷ್ಟೊಂದು ಜನ ಚಿಕ್ಕದಾಗಿ ಅವರ ಒಂದು ಕೃಷಿಯಲ್ಲಿ ಉಪಯೋಗ ಮಾಡ್ಕೊಂಡಿರೋ ಅಂಥವರು ಇದ್ದಾರೆ, ಮತ್ತು ಅವರ ಒಂದು ಕೆಲಸಗಳಲ್ಲಿ ಉಪಯೋಗ ಮಾಡ್ಕೊಂಡಿರೋ ಅಂಥವರು ಮನೆಯನ್ನು ನಡೆಸೋದಕ್ಕೆ, ಬಾಡಿಗೆ ಕಟ್ಟೋದಕ್ಕೆ, ಔಷಧಿಗಳನ್ನು ತಗೊಳ್ಳೋದಕ್ಕೆ ಹಿರಿಯರು ಬಳಸ್ಕೊಂಡಿದ್ದಾರೆ. ಇದೇ ರೀತಿಯಾಗಿ ಎಲ್ಲರೂ ಕೂಡ ಬಳಸ್ಕೊಂಡು ಬರ್ತಿರೋವಾಗ ಕೆಲವೊಬ್ಬರಂತೂ ಸಾಲನೇ ಮಾಡ್ಕೊಂಡಿರ್ತಾರೆ. ಏನೋ ನಮಗೆ ಬರುತ್ತೆ ಈ ಒಂದು ಗೃಹಲಕ್ಷ್ಮಿ ಹಣ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು. ಇವಾಗ ಕೊಡಲೇ ಇಲ್ಲ ಅಂತಂದರೆ ಓಕೆ, ಯಾರೂ ಕೂಡ ಮೊದಲಿಗೆ ಕೇಳಿರಲಿಲ್ಲ, ಜನತೆ ಕೂಡ ನಮಗೆ ಇಷ್ಟಿಷ್ಟು ಹಣ ಯಾರು ಕೊಡ್ತಾರೋ ಅವರನ್ನು ಗೆಲ್ಲಿಸ್ತೀವಿ ಅಂತ ಏನೂ ಹೇಳಿರಲಿಲ್ಲ. ಇವಾಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇವರೇ ಮಾತನಾಡಿದ್ದಂಥದ್ದು. ಸೊ ಜನ ಕೂಡ ಏನು ಮಾಡಿದ್ರು, ಗೆಲ್ಲಿಸಿದ್ದಾಯಿತು ಅಂತ ಅಂದಮೇಲೆ ಇವರು ಕೊಟ್ಟ ಮಾತಂತೆ ನಡ್ಕೊಳ್ಬೇಕು ಅಲ್ವಾ? ಅದನ್ನು ಬಿಟ್ಬಿಟ್ಟು ಇವಾಗ ಏನೋ 2 ತಿಂಗಳಿಗೊಂದ್ಸಲ ಕೂಡ ಹಾಕಿದರೆ ಏನೋ ಅನ್ಬಹುದಿತ್ತು. ಆದರೆ ಎಷ್ಟು ತಿಂಗಳ ಕಾಲ ಪೆಂಡಿಂಗ್ ಅನ್ನುವಂಥದ್ದು, ಬಾಕಿ ಅನ್ನುವಂಥದ್ದು ಆಗಿದೆ ಅಂದರೆ 4-5 ತಿಂಗಳು ಪೆಂಡಿಂಗ್ ಇತ್ತು ಅಂತಂದರೆ ಇದು ಯಾವ ಕಂತಿನ ಹಣ ಅನ್ನುವಂಥದ್ದನ್ನೇ ಫಲಾನುಭವಿಗಳು ಮರ್ತೋಗ್ಬಿಡ್ತವೆ. ಈ ರೀತಿ ಮಾಡಿದ್ರೆ ಜನ ನಿಜವಾಗ್ಲೂ ಮುಂದಿನ ಒಂದು ಚುನಾವಣೆಯಲ್ಲಿ ಗೆಲ್ಲಿಸ್ತಾರೋ ಇಲ್ವೋ ಅದಂತೂ ತುಂಬ ಡೌಟ್ ಆಗಿಬಿಡುತ್ತೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಈಗಾಗಲೇ ಭಾರತದಲ್ಲೂ ಕೂಡ ಯಾವ್ಯಾವೆಲ್ಲ ಪರಿಸ್ಥಿತಿ ಇದೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತು. ಇದನ್ನೇ ಕಾರಣ ಆಗ್ತಾರಾ, ಏನು ಮಾಡ್ತಾರೆ? ನಿಜವಾಗ್ಲೂ ಹಣ ಅನ್ನುವಂಥದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿತ್ತು ಅಂತ ಅಂದರೆ ಅಲ್ಲಿಂದ DBT ಮುಖಾಂತರ ಏನಾದರೂ ಪುಷ್ ಮಾಡಿತ್ತು ಅಂದರೆ ನಿಮ್ಮ ಒಂದು ಅಕೌಂಟಿಗೆ ಸ್ವಲ್ಪ ದಿನದಲ್ಲೇ ಬರುತ್ತೆ. ಪುಷ್ ಮಾಡಿಲ್ಲ ಅಂತಂದರೆ ಸದ್ಯಕ್ಕೆ ಬರುವಂತಹ ಸಾಧ್ಯತೆಗಳು ಇಲ್ಲ. ಇವ್ರು ಹೇಳಿರುವ ರೀತಿಯಲ್ಲಿ ಇದೇ ತಿಂಗಳು 3 ಕಂತಿನ ಹಣ 6,000 ರೂಪಾಯಿಯನ್ನು ಹಾಕ್ತೀವಿ ಅಂತ ಹೇಳಿದ್ದಂಥದ್ದು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿ ಮತ್ತೆ ಅಪ್ಡೇಟನ್ನು ಕೊಟ್ಟೇ ಇಲ್ಲ. ಇತ್ತ ಕಡೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ಬಂದೇ ಇಲ್ಲ ಅಂತ ಹೇಳಬಹುದು. ಹಾಗಾಗಿ ಕಾದು ನೋಡಬೇಕಾಗಿದೆ ಏನು ಮಾಡ್ತಾರೆ ಇವರು ಅನ್ನುವಂಥದ್ದನ್ನು. ಸೊ ಮಾಹಿತಿ ಏನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಮತ್ತು ನಮಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.